ನೀರು ಕೊಡಪ್ಪ, ನೀರು ಹೋಗಿ ಸನ್ಮಾನ್ಯ ಸಚಿವರ ಆಗಮನವಾಗ್ತಾ ಇದೆ. ನಾವೆಲ್ಲರೂ ಕೂಡ ಅವರನ್ನ ಸ್ವಾಗತಿಸುತ್ತೇವೆ. ಗಿಣಿಗೇರ ಮತ್ತು ಮುನಿರಾಬಾದ್ ನಿಲ್ದಾಣ ನಡುವೆ LC 77ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ, ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರತಕ್ಕಂಥ ಎಲ್ಲ ಈ ಭಾಗದ ಹಿರಿಯರಿಗೂ ಮತ್ತು ಸನ್ಮಾನ್ಯ ಅತಿಥಿ ಅಭ್ಯಾಗತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲ ಪ್ರೋಟೋಕಾಲ್ ಯಾವುದು ಮೀರಿಲ್ಲ. ನಾನು ಅಂಗಡಿಗೆ ಅವರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ನಿಂದಲ್ಲ, ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲಾರ್ದು ಕಲ್ಲಿರ್ತಾರೆ, ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಇಕ್ಬಾಲ್ ಸಾಹೇಬ್ರಿಗೆ, ತಂಗಡಿಗೆ ಅವ್ರಿಗೆ ನನ್ನ ಮನವಿ ಇಷ್ಟೇ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ₹1 ಕೂಡ ನಾವು ಕೇಳಿಲ್ಲ. ಈ ಎಲ್ಲ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ. ನೀವು ಕೂಡ ಇಲ್ಲಿದ್ದೀರಿ, ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರು ಕೂಡ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ತೇವೆ ಹೋದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬ್ರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ನಾವು ಕಲ್ಲಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ. ನಿಮಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಹೆಸರು ಎಲ್ಲ ಕಡೆಯಲ್ಲೂ ಹಾಕಿದೆ. ನಾನು ರಾಘವೇಂದ್ರ ಇಟ್ಟಾಳ್ ಅವರಿಗೆ, ಅವ್ರ ಸಹೋದರಿಗೆ ಇಷ್ಟ ನಾನು ವಿನಂತಿ ಮಾಡೋದು, ಶಿವರಾಜ್ ತಂಗಡಿಗೆ ಅವರಿಗೆ ಇರೋದು. ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರೊಬ್ಬರಿಗೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು. ಇದು ನಿಮ್ ತೀರ್ಮಾನ. ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನ್ ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದೆ. ನಾನು ಇನ್ನು 5 ನಿಮಿಷ ನಾನು ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸರಿಕೆ ಇಲ್ಲ, ನನಗೇನು ಲಾಸ್ ಇಲ್ಲ. ಆದ್ರೆ ಇವೆಲ್ಲವನ್ನು ಕೂಡ ತಾವು ಮಾಡೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ ಹೋಗ್ಬೇಡಿ. ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಆಗ್ತಕ್ಕಂಥ ಅವಕಾಶ ಕೊಡಬೇಡಿ.
ಅವಕಾಶ ಕೊಡಬೇಡಿ. ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯನಿಗೆ ಅವ್ನು ಯಾವ ಪಾರ್ಟಿ ಈ ಪಾರ್ಟಿ ಅಂತ ನಾವು ನೋಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿ ಅಭಿವೃದ್ಧಿಯತ್ತ ಚಿಂತನೆಯನ್ನು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು ಬಂದ ತಕ್ಷಣ ನೀವು ಹೇಳಿದ್ರಿ ನಮ್ಮ ಹೆಸರಿಲ್ಲ ಅಂತ, ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಹೆಸರಿದೆ, ಎಲ್ಲರ ಹೆಸರಿದೆ. ಕೊಡಲಪ್ಪ ಅದು ಓಪನ್ ಮಾಡೋಣ, ಎಲ್ಲರ ಹೆಸರು ಇದೆ, ಎಲ್ಲವನ್ನು ಕೂಡ ಸೇರಿಸಿ ಮಾಡಿದ್ದೀವಿ. ಆದ್ರಿಂದ ನಾನು ಅಧಿಕಾರಿಗಳಿಗೆ ಇವತ್ತಿನ ಸೂಚನೆ ಕೊಡ್ತೀನಿ, ಇನ್ನು ಮುಂದೆ ಒಂದು ಕಾರ್ಯಕ್ರಮ ಇದ್ದಾಗ ನಾನು ಹೇಳ್ತೀನಿ ಅಂಗಡಿಗೆ ಹೇಳಿದ್ರು ಅಲ್ಲಿ ಹಾಕಿಲ್ಲ ಅಂದ್ಬಿಟ್ಟು ಆಮೇಲೆ ಎಲ್ಲಿ ಬಂದು ನೋಡಿದ್ರೆ ಸೋಮಣ್ಣ ಸರ್ ನೀವು ಈ ರೀತಿ ಮಾತಾಡ್ತಿರಲ್ಲ ಅದು ನನಗೆ ನೋವು ಅನ್ಸುತ್ತೆ. ಯಾರಿಗೆ ತಿಳುವಳಿಕೆ ನಾವು ಮಾತಾಡ್ತೀವಿ ನಾನು ಒಪ್ಕೊಳ್ತೀನಿ. ನಾವು ಪಟಾಲಂ ಕರ್ಕೊಂಬರೋ ಅವಶ್ಯಕತೆ ಇಲ್ಲ ಸರ್. ಆ ವ್ಯವಸ್ಥೆ ನನಗಿಲ್ಲ, ನಾನು ಅದನ್ನು ಒಪ್ಕೊಳ್ಳೋಂಗಿಲ್ಲ, ನಮಗೆ ಬೇಕಾಗೂ ಇಲ್ಲ. ಪಟಾಲಿಯಂ ಕರ್ಕೊಂಬಂದು ಗದ್ದಲ ಮಾಡೋದು ಮತ್ತೊಂದು. ಸರ್ ನೀವು ಫೋನ್ ಹಚ್ಚಿದಾಗ ಒಂದೇ ಮಾತು ಹೇಳಿದೆ, ನೀವು ಒಬ್ಬ ಮಂತ್ರಿಯಾಗಿ ಫೋನ್ ಹಚ್ತೀರಿ, ನಿಮ್ಮ ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಸರಿ ಮಾಡೋದಂತೀರಿ, ನೀವು ಪಟಾಲಿಯಂ ಕರ್ಕೊಂಬಂದು ಮಾತಾಡ್ತೀರಿ ಅಂತ. ಆಯ್ತಪ್ಪ ಸರ್, ಸಾರಿ, ನಾವು ಪಟಾಲಿಯಂ ಕರ್ಕೊಂಬರೋಂಥ ಅವಶ್ಯಕತೆ ಇಲ್ಲ ಸರ್. ಸೋಮಣ್ಣ ಸಾಹೇಬರಿಗೆ ಬಹಳ ಗೌರವ ಕೊಡ್ತೀವಿ. ದಯವಿಟ್ಟು ಇದು ಅಲ್ಲ ಏನಿದೆ ನಿಮಗೆ ಇಷ್ಟ ಆಗಿರೋದು ಮತ್ತೆ ಜುಲೈ ಈ ಪೂಜೆ ಹಾಕ್ಬಿಟ್ಟು ಯಾರು ಮಾಡೋದು ನೀವು ಮಾಡಿದ್ರಿ? ಅವರ ಅಧಿಕಾರಿಗಳು ಬಂದು ಹೇಳ್ಯಾರ, ಅವ್ರು ಮಾಡ್ಯಾರ. ಒಂದು ನಮಗೇನು ಒಂದು ನಿಮಿಷ ತಾಳಿ ನನಗೆ ಏನೂ ಗೊತ್ತಿಲ್ಲ. ನಾನು ಇಲ್ಲಿ ಹಸಿರು ಹಾಕಿಲ್ಲ ಅಂತ ಇಲ್ಲಿ ನೋಡಿದಾಗ ಇಲ್ಲೂ ಅದೇ ಅವತ್ತು ಹಂಗಿದ್ದಿಲ್ಲ. ಅವತ್ತು ಹಾಕಿಲ್ಲ, ನೀವು ಹೇಳಿದ್ದು ಹಾಕಿದ್ರು, ಅವರು ನೀವು ಹೇಳಿದ್ದು ಹಾಕಿದ್ರು ಅಲ್ಲಿ ಮೇಲೆ ಮೇಲೆ ವೇದಿಕೆ ಮೇಲೆ ನೀವು ಹೇಳಿದ ಮೇಲೆ ಹಾಕ್ಸಿದ್ರು. ಅದೆಲ್ಲ ಹೆಂಗೆ ಹಂಗಂದ್ರೆ ನಮ್ಮ ಕಾರ್ಯಕರ್ತ ಅನ್ಸಿದ್ದಾರೆ. ಆಯ್ತಪ್ಪ ಇನ್ನೊಂದು ಡೇಟ್ ಫಿಕ್ಸ್ ಮಾಡ್ರಿ, ಇನ್ನೊಂದು ಡೇಟ್ ಫಿಕ್ಸ್ ಮಾಡ್ರಿ. ಓಪನ್ ಮಾಡ್ತಾರೆ. ಮಂತ್ರಿಗಳ ನೀವು ನನಗೇನು ಗೊತ್ತಿಲ್ಲ ಅಂದ್ರೆ ಇಷ್ಟ ಸಹಾಯಕರಾಗಿ ನೀವು ಆಯ್ತಪ್ಪ, ಇಷ್ಟ ಸಹಾಯಕರಾಗಿ
ಒಂದು ನಿಮಿಷ ಹೇಳೋದಾರೆ ಅಧಿಕಾರಿಗಳು ನಿಮ್ಮ ಮಾತು ಕೇಳೋದು. ನಾವೇಕಾಗಲ್ಲ ಸರ್, ನನ್ನ ಕಾರ್ಯಕ್ರಮ ಇರ್ತದೆ, ನಾನು ಹೇಳ್ತಿದ್ದೆ ಹೆಂಗೆ ಹೇಳ್ಬೇಕಂತಂದು ಅವ್ರು ಹೆಂಗೆ ಹೇಳ್ತಿದ್ದೀರಲ್ಲ. ಅಲ್ಲ ಸರ್, ನೀವು ಇದು ನೀವು ಸೀನಿಯರ್ ಮಾಹಿತಿ ಈ ಮಾತು ಬರ್ತಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್. ಅದೇ ಮಾಡಕತ್ತೀನಿ ನಾವು. ಯಾರು ಕೇಂದ್ರ ಸರ್ಕಾರ ಏನು ನೋಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಟ್ಟಿಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು. ಕೇಂದ್ರ ಸರ್ಕಾರ ಸಪರೇಟ್ ಆಗಿ ಮಾಡಕ್ ಸಾಧ್ಯ ಇಲ್ಲ, ನಾವು ಟ್ಯಾಕ್ಸ್ ಕಟ್ತೀವಿ. ನನಗೆ ತಂಗಡಿಗೆಯವರು ನನ್ನ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗತಿನ ಅದೇ. ಅದಾದಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಇಟ್ನಾಡ್ ಗ್ರಾಮದಲ್ಲಿ LC-77 27 ಕೋಟಿ ರೂಪಾಯಿನಲ್ಲಿ 22-23ಕ್ಕೆ ಸ್ಯಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂಥ ಕಾಗದವನ್ನು ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಇಟ್ಟಾಡ್ರು ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ಟೆಂಡರ್ ಮಾಡಿ ಕೆಲಸನ ಇವತ್ತು 100ಕ್ಕೆ 100 ಭಾರತ ಸರ್ಕಾರದ ಅನುದಾನದಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ನಾನು ತಂಗಡಿಗೆಯವರು ತುಂಬ ನೋಡಿದೆ. ಅವರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಬಂದು ನೋಡಿದೆ ಎಲ್ಲರ ಹೆಸರು ಇದೆ. ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MP ಇದೆ, MLA ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಂದು, ಭಾರತ ಸರ್ಕಾರದಲ್ಲಿ ಒಟ್ಟು ನಮ್ಮಲ್ಲಿ ಬಂದ ಮೇಲೆ 670-680 ಒಟ್ಟು LC ಗೇಟ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ನಮ್ಮ ತೀರ್ಮಾನ ಇರೋದು 100ಕ್ಕೆ 100 ಯಾವುದೇ ಜಿಲ್ಲೆಯಲ್ಲಿ 32 ಜಿಲ್ಲೆಯಲ್ಲೂ ಕೂಡ LC ಗೇಟ್ಗಳು ಇರಬಾರ್ದು. ಯಾವುದೇ LC ಗೇಟ್ಗಳಿದ್ದರೆ ಜನಗಳಿಗೆ ಅನಾನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರದಿಂದಲೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅಲ್ಲಪ್ಪ, ಒಂದು ನಿಮಿಷ. ಬ್ಯಾನರು ಮತ್ತೊಂದು ಅವ್ರವ್ರ ಪಾರ್ಟಿಯವರು ಅವ್ರು ಹಾಕೋತಾರೆ. ಇವಾಗ ನೆನ್ನೆ ತುಕಾರಾಮ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ. ಅಲ್ಲ, ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನ್ ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ಟರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ, ಆ LED ಒಳಗೆ ಸೋಮಣ್ಣವ್ರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ದರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ, ನಾವು ಪಟಾಲೆಮ್ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲೆಮ್ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ಪಟಾಲೆಮನ್ ಕರ್ಕೊಂಡು ಅಡ್ಡಾಡೋದು ಅದು 100ಕ್ಕೆ 100. ಅವ್ರು ಹೇಳ್ತಾರಲ್ಲ, ಮೋದಿಯವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದು ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ, ದೇವಮಾನವ ಅಂತ ಹೇಳಿದ್ರಲ್ಲ. ಮತ್ತೆ ಇದು ನಾವು ಈ ದೇಶದ ಜನ ಒಪ್ಕೊಂತೀವ? ಪ್ರಜಾಪ್ರಭುತ್ವ ಒಪ್ಪಕ್ಕೆ ಸಾಧ್ಯತೆ ಐತ್ಯಾ? ದೇವಮಾನವ ಅಂತ ಅಂದ್ಗಳೇನೆ. ಹೌದು ರೀ, ಕರ್ನಾಟಕ ರಾಜ್ಯ ಈ ದೇಶದೊಳಗೆ ಮಹಾರಾಷ್ಟ್ರ ಮೊಟ್ಟ ಮೊದಲನೇ ಸ್ಥಾನ, 2ನೇ ಸ್ಥಾನನ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದ್ರೊಳಗೆ. ಟ್ಯಾಕ್ಸ್ ಇರಲಿಲ್ಲ ಅಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇರ್ತೈತೆ. ರಾಜ್ಯಗಳು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಾಗ ದುಡ್ಡು ಇರ್ತೈತೆ. ಇದೆಲ್ಲ ಯಾರಿಗಾರ ಸಣ್ಣ ಹುಡುಗರಿಗೆ ಅವ್ರ ಪಕ್ಕಕ್ಕೆ ಅದರಲ್ಲ, ಮಾಜಿಗಳಿಗೆ ಹೇಳಿದ್ರೆ ತಿಳ್ಕೊಂತ. ಸೋಮಣ್ಣ ಆದಿ ತಪ್ಪದಲ್ಲ. ಸೋಮಣ್ಣವರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಪಟಾಲಮ್ ಅದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದ್ವಿ ನಾವು. ಪಟಾಲಮ್ ಅಂತಂತಿಲ್ಲ. ಅದಕ್ಕೆ ನನ್ನ ಕಾರ್ಯಕರ್ತನ ಅಲ್ಲೇ ನಿಲ್ಸಿದ್ರು ವೇದಿಕೆ ಹತ್ತಬಾರ್ದು.